ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಲ್ಲಾಧಿಕಾರಿ ಅಂತ ಬಸವರಾಜ್ ಅವರು, ಜಿಲ್ಲಾ ಕಾರ್ಯನಿರ್ವಾಹಕ ಅನುರಾಮನವರು ಮತ್ತು ಎಲ್ಲ ಇಲಾಖೆಯವರು ಸೇರಿ ಬಹಳ ಚೆನ್ನಾಗಿ ವಿಜೃಂಭಣೆಯನ್ನು ಮಾಡಿದ್ದಾರೆ. ಒಕ್ಕಲಿಗರ ಸಂಘದ ಅಧ್ಯಕ್ಷರು ಬೈರೇಗೌಡರು ಮತ್ತು ಪದಾಧಿಕಾರಿಗಳು, ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಬಹಳ ಅಭೂತಪೂರ್ವವಾಗಿ ಕಾರ್ಯಕ್ರಮಗಳು ಮಾಡಿದ್ದಾರೆ. ತುಂಬ ಸಂತೋಷ ಆಗಿದೆ. ಅವರ ಜನ್ಮಸ್ಥಳವಾದಂಥ ಆವತ್ತಿಯಲ್ಲಿ ಸರ್ಕಾರ 9 ಎಕರೆ ಜಮೀನು ಕೊಟ್ಟಿದೆ. ಅದರಲ್ಲಿ ಅವರ ಜ್ಞಾಪಕಾರ್ಥವಾಗಿ ಅವರ ಜೀವನ ನಡೆದು ಬಂದ ದಾರಿಯನ್ನು ಪ್ರತಿಬಿಂಬಿಸುವಂಥ ಒಂದು ಸ್ಮಾರಕವನ್ನು ನಾವು ಎಲ್ಲ ಮಾಡ್ತೀವಿ. ಶೀಘ್ರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬಂದು ಅದಕ್ಕೆ ಕಾಂಪೌಂಡ್ ಶಿಲಾನ್ಯಾಸ ಮಾಡ್ತಾರೆ. ಅದಾದ ಮೇಲೆ ಅದನ್ನು ಸರ್ವತೋಮುಖ ಅಭಿವೃದ್ಧಿ ಮಾಡಿ ಅವರು ಯಾವ ರೀತಿ ಪ್ರಾರಂಭ ಆಯಿತು, ರಣಬೈರೇಗೌಡರ ಕಾಲದಿಂದ ಇಲ್ಲಿವರೆಗೂ ನಡೆದಂಥದ್ದು, ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ಸಮಾಜದಲ್ಲಿ ಸಮಾನತೆಯನ್ನು ಕಂಡಿದ್ದು, ದೂರದೃಷ್ಟಿಯನ್ನು ಕಂಡಿದ್ದು ಮತ್ತು ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯರಿಗೆ ಬಹಳ ಲಾಯಲ್ ಆಗಿದ್ದು ಒಳ್ಳೆಯ ಹೆಸರನ್ನು ಪಡೆದು ಅವರ ಆಶೀರ್ವಾದದಿಂದ ಕೆಂಪೇಗೌಡರು ಶ್ರೀಮಂತ ನಾಯಕರಾಗಿ ಸಾಮಂತ ರಾಜ್ಯದಲ್ಲಿ ಅತಿ ಬುದ್ಧಿವಂತರು, ಚಾಣಕ್ಯರು, ದೂರದೃಷ್ಟಿ ಇದ್ದವರು ಅಂತೇಳಿ ಹೆಸರು ಪಡೆದು ಇವತ್ತು ಸಿಲಿಕಾನ್ ಸಿಟಿ ಇಷ್ಟು ಬೆಳಿಬೇಕಾದ್ರೆ ಅವರ ಶಿಲಾನ್ಯಾಸ, ಅವರ ಇಸ್ತಿಬಾರ್